ಮಹಾತ್ಮ ಗಾಂಧೀಜಿ ನ್ಯಾಷನಲ್ ಹೈಸ್ಕೂಲ್ ಮುರಿಯನೂರು. ಈ ಶಾಲೆಯ 2025-26ನೇ ಸಾಲಿನ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಸಮಾರೋಪ ಸಮಾರಂಭದ ಈ ಒಂದು ಮುಖ್ಯ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಉದ್ಯೋಗಂ ಪುರುಷ ಲಕ್ಷಣಂ ಕಾಯಕವೇ ಕೈಲಾಸ. ಯಾವುದೇ ಉದ್ಯೋಗ ಆಗಿರ್ಬೋದು, ಶ್ರದ್ಧಾ ಭಕ್ತಿಯಿಂದ ಆ ಒಂದು ವೃತ್ತಿಯನ್ನು ನಾವು ನಿರ್ವಹಿಸಬೇಕು. ಅದರಲ್ಲೂ ಶಿಕ್ಷಣ ವೃತ್ತಿ ಬಹಳ ಪವಿತ್ರವಾದಂಥ ವೃತ್ತಿ, ಬಹಳ ಶ್ರೇಷ್ಠವಾದಂಥ ವೃತ್ತಿ. ಈ ವೃತ್ತಿಗೆ ದ್ರೋಹ ಬಗೆದರೆ ನಮಗೆ ಒಳ್ಳೇದಾಗಲ್ಲ. ಈ ವೃತ್ತಿಗೆ ದ್ರೋಹ ಬಗೆದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಧೈರ್ಯವಾಗಿ ಎದುರಿಗೆ ಹೇಳ್ತಕ್ಕಂಥವರು, ದಿಟ್ಟಾಗಿ ಜೋರಾಗಿ ಮಾತಾಡ್ತಕ್ಕಂಥವರು, ತನ್ನ ವೃತ್ತಿಯ ಒಂದು ದೈವತ್ವ ಸರ್ವಸ್ವ ಅಂತ ಭಾವಿಸಿ ಶಿಸ್ತಿನ ಸಿಪಾಯಿಯಾಗಿ ಆ ವೃತ್ತಿಯಲ್ಲಿ ನಿರತರಾಗಿ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಸಮಯಕ್ಕಿಂತ ಹೆಚ್ಚು ಸಮಯವನ್ನ ಆ ವೃತ್ತಿಯಲ್ಲಿ ಕಾರ್ಯನಿರತರಾಗಿರ್ತಕ್ಕಂಥ ನಮ್ಮ ಮುಳಬಾಗಿಲು ತಾಲೂಕಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಯಾಗಿರ್ತಕ್ಕಂಥ ರಾಮಚಂದ್ರಪ್ಪ ಸರ್ ಅವರೇ, ಈ ಒಂದು ಶಾಲಾ ನಿರ್ವಹಣಾ ಸಮಿತಿಯ ಅಧ್ಯಕ್ಷರು, ಊರಿನ ಹಿರಿಯರು, ಪ್ರಮುಖರು ದಕ್ಷಿಣಾಮೂರ್ತಿ ಸರ್ ಅವರೇ, ಅವರ ಸಹೋದರರಾದಂಥ ರಾಮಬ್ರಹ್ಮ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾದಿ ಗಣ್ಯರೇ, ಪೋಷಕ ಬಾಂಧವರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಮಾತಾಡೋದಕ್ಕಿಂತ ಮೊದಲೇ ಹೇಳ್ಬಿಟ್ರು ಸಮಯ ಅಭಾವ ಅಂತ. ಆದ್ರೂ ಒಂದು 2 ನಿಮಿಷ ಮಾತಾಡಲು ಬಯಸ್ತಾ ಇದ್ದೀನಿ. ಪ್ರಪಂಚ ಅಂತಕ್ಕಂಥ ಈ ಭೂಮಂಡಲ, ಭೂಗೋಳ ಸಾವಿರಾರು ಜೀವಿಗಳನ್ನ ಹೊಂದಿರತಕ್ಕ ಒಂದು ಭೂಗೋಳ. ಆ ಒಂದು ಸಾವಿರಾರು ಜೀವಿಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಜೀವಿ, ಅತ್ಯಂತ ಶ್ರೇಷ್ಠವಾದಂಥ ಜೀವಿ, ಅತ್ಯಂತ ಬುದ್ಧಿಶಾಲಿಯಾಗಿರ್ತಕ್ಕಂಥ ಜೀವಿ ಮಾನವ ಜೀವಿ. ವಿದ್ಯಾರ್ಥಿಗಳೇ, ಒಂದು ಸಮುದ್ರದ ಆಳ ಎಷ್ಟು ಅಂತ ಅಳತೆ ಮಾಡಕ್ಕಾಗಲ್ಲ. ರಾತ್ರಿ ವೇಳೆ ನಮಗೆ ಆಕಾಶದಲ್ಲಿ ಕಾಣಿಸ್ತಕ್ಕಂಥ ನಕ್ಷತ್ರಗಳ ಸಂಖ್ಯೆ ಎಷ್ಟು ಅಂತ ಎಣಿಸಕ್ಕೂ ಆಗಲ್ಲ. ಹಾಗೆ ಶಿಕ್ಷಣ ಕೊನೆ ಹಂತ ಯಾವುದು ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಈ ಶಿಕ್ಷಣವನ್ನು ನಾನು ಪೂರ್ತಿ ಮುಗಿಸಿದ್ದೀನಿ ಅಂತಕ್ಕಂಥ ಮಹಾನುಭಾವನೆ ಇಲ್ಲ. ಯಾವುದಾದ್ರೂ ಒಂದು ಶಿಕ್ಷಣವನ್ನು ಮರ್ತಿರ್ತೀನಿ ಅಂತ ಒಂದು ಶಿಕ್ಷಣ ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮ ಶರೀರದ ಒಂದು ಅಂಗಾಂಗಗಳಲ್ಲಿ ಪ್ರಮುಖವಾದ ಅಂಗ ಅಂತ ಭಾವಿಸಿ ನೀವು ವಿದ್ಯಾಭ್ಯಾಸವನ್ನ ಮಾಡಬೇಕು. ಈ ಶಿಕ್ಷಣ ಕೆಲವು ಹಂತಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಶಿಕ್ಷಣ. ವಿದ್ಯಾರ್ಥಿಗಳೇ, ನೀವು ಈ ಸಮಾಜದಲ್ಲಿ ಜನಿಸಿದಾಗ ನಿಮಗೆ ಜನ್ಮ ಕೊಟ್ಟಂತ ತಾಯಿ ತಂದೆ ಮೊದಲ ಗುರುಗಳು. ಆ ಬಾಲ್ಯದಲ್ಲಿ ನೀವು ಮಾತನ್ನ ಪ್ರಾರಂಭ ಮಾಡಿದಾಗ ಅಂತಕ್ಕಂಥ ಅಕ್ಷರದಿಂದ ನೀವು ಪ್ರಾರಂಭ ಮಾಡ್ತೀರಾ. ಅಮ್ಮ, ಅಪ್ಪ, ಅಕ್ಕ, ಅಣ್ಣ, ಅಜ್ಜ, ಅಜ್ಜಿ ಅಂತ ಈ ಭಾಷೆಯನ್ನ ಬಾಲ್ಯ ಜೀವನದಲ್ಲಿ ಕಲಿತು ನಂತರ ನೀವು ಶಿಕ್ಷಣಕ್ಕಾಗಿ ಶಾಲೆಗೆ ಸೇರಿದಾಗ ಅಲ್ಲಿಯೂ ಸಹ
ಆ ಎಂಬ ಅಕ್ಷರ ಮಾಲೆಯಿಂದ ನಿಮ್ಮ ವಿದ್ಯಾಭ್ಯಾಸವನ್ನ ಪ್ರಾರಂಭಿಸ್ತೀರಾ. ಹಾಗೆ ಕೆಲವೊಂದು ಹಂತಗಳನ್ನ ದಾಟಿದ್ದೀರಾ. ಮುಂದೆ ಈ ಪ್ರೌಢ ಶಿಕ್ಷಣವನ್ನು ಬಿಟ್ಟು ಮುಂದೆ ವ್ಯಾಸಂಗದ ಹಂತವನ್ನ ಸೇರ್ತಾ ಇದ್ದೀರಾ. ಈ ಎಲ್ಲ ವಿಧಾನಗಳನ್ನ ಸುಸೂತ್ರವಾಗಿ ಯಾವ ವಿದ್ಯಾರ್ಥಿ ಬಳಸ್ಕೊಂಡಿರ್ತಾನೋ ಆ ಒಬ್ಬ ವಿದ್ಯಾರ್ಥಿ ಮುಂದಿನ ವ್ಯಾಸಂಗದಲ್ಲಿ ಸುಲಭವಾಗಿ ವ್ಯಾಸಂಗ ಮಾಡಿ ಉನ್ನತ ಪ್ರಜೆಯಾಗಿ ಬಾಳಲು ಸಾಧ್ಯ ಅಂತ ಹೇಳ್ತಾ, ಇನ್ನು ಮಾತಾಡೋದು ಜಾಸ್ತಿ ಇದೆ, ಆದ್ರೆ ಮಾತಾಡಕ್ಕೆ ಸಮಯ ಅಭಾವ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪೋಷಕರು, ಎಲ್ಲ ವಿದ್ಯಾರ್ಥಿಗಳು ಆಗಮಿಸಿದ್ದೀರ. ಈ ಒಂದು ಶಾಲೆ ಒಂದು ಸುದೀರ್ಘವಾಗಿರ್ತಕ್ಕಂಥ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಶಾಲೆ. ಸುಮಾರು 40 ವರ್ಷಗಳ ಹಿಂದೆ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಲು 20 ಹಳ್ಳಿಗಳಿಂದ ಬರ್ತಾ ಇದ್ವಿ. ಆ ಎಲ್ಲ ವಿದ್ಯಾರ್ಥಿಗಳು ಸಹ ಇವತ್ತು ಅನೇಕ ರಾಜ್ಯ ಮಟ್ಟದ ಅಧಿಕಾರಿಗಳಾಗಿ ವಿದೇಶಗಳಲ್ಲಿ ತಮ್ಮ ವೃತ್ತಿಯನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಕೀರ್ತಿ ಹೊಂದಿರತಕ್ಕಂಥ ಶಾಲೆ ಇದು. ನ್ಯಾಷನಲ್ ಸಂಸ್ಥೆಯ ಶಾಲೆ. ಇಂಥ ಶಾಲೆಯಲ್ಲಿ ನೀವು ವ್ಯಾಸಂಗ ಮಾಡ್ತಾ ಇದ್ದು ನಿಮ್ಮ ಸೌಭಾಗ್ಯ, ನಿಮ್ಮ ಪುಣ್ಯ ಅಂತ ಹೇಳ್ಬೋದು. ನೀವು ಸಹ ಆ ರೀತಿಯಾಗಿ ತಮ್ಮ ಶಿಕ್ಷಣವನ್ನ ಉತ್ತಮತೆಯಲ್ಲಿ ಬೆಳೆಸಿಕೊಂಡು ಮುಂದೆ ನಾಡಿನ ಪ್ರಜೆಗಳಾಗಿ ಬೆಳೆಸಲು ಆ ಮಹಾದೇವಯ ಅನುಗ್ರಹ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾ, ಈ ಒಂದು 4 ಮಾತುಗಳನ್ನ ಆಡಲು ನನಗೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.